ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಜನಪ್ರಿಯ ಸಿಹಿ ತಿನಿಸು ಮಲೈಗುಲ್ಲಾ. ಇದರ ಹೆಸರಿನಲ್ಲೇ ಹಿಂದಿ ಮತ್ತು ಬಂಗಾಳಿ ಪದಗಳ ಮಿಶ್ರಣವಿದೆ. ಮಲೈ ಎಂದರೆ ಕೆನೆ ಮತ್ತು ಗುಲ್ಲಾ ಎಂದರೆ ದುಂಡಾಗಿನ ಉಂಡೆ ಎಂದರ್ಥ. ಮಲೈಗುಲ್ಲದ ಇತಿಹಾಸವು ಅತ್ಯಂತ ಹಳೆಯ ಮತ್ತು ವಿವಾದಾತ್ಮಕ ಸಿಹಿ ತಿನಿಸುಗಳ ಇತಿಹಾಸದಲ್ಲಿ ಒಂದಾಗಿದೆ. ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ನಡುವೆ ದೊಡ್ಡ ಸ್ಪರ್ಧೆಯೇ ಇದೆ. ಒಡಿಶಾದ ಮೂಲಗಳ ಪ್ರಕಾರ ಇದು 12ನೇ ಶತಮಾನದಲ್ಲಿ ತಯಾರಿಸಲಾಗುತ್ತಿದ್ದು, ಇದನ್ನು ಪುರಿಯ ಜಗನ್ನಾಥ ಸ್ವಾಮಿಗೆ ಪ್ರಸಾದವಾಗಿ ಅರ್ಪಿಸಲಾಗುತ್ತಿತ್ತಂತೆ. ಇದನ್ನು ಕೀರಮೋಹನ ಎಂಬ ಹೆಸರಿನಿಂದ ಕರೆಯುತ್ತಿದ್ದರಂತೆ. ಐತಿಹಾಸಿಕವಾಗಿ ಜಗನ್ನಾಥ ಸ್ವಾಮಿಯು ರಥಯಾತ್ರೆಯ ನಂತರ ಹಿಂದಿರುಗಿದಾಗ ಕೋಪಗೊಂಡಿದ್ದ ಲಕ್ಷ್ಮೀದೇವಿಯನ್ನು ಸಮಾಧಾನ ಪಡಿಸಲು ಈ ಸಿಹಿ ತಿನಿಸನ್ನು ನೀಡುತ್ತಿದ್ದರಂತೆ. ಆದ್ದರಿಂದ ಇದನ್ನು ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡಲಾಗುತ್ತದೆ. ಪಶ್ಚಿಮ ಬಂಗಾಳಿಗಳ ಪ್ರಕಾರ 19ನೇ ಶತಮಾನದಲ್ಲಿ ನೋಬಿನ್ ಚಂದ್ರ ದಾಸ್ ಎಂಬ ಸಿಹಿ ತಯಾರಕ ಬಿಳಿ ರಸಗುಲ್ಲಾವನ್ನು ಆಧುನೀಕರಿಸಿ ಹಾಲನ್ನು ಒಡೆಸಿ ತಯಾರಿಸಿದ ಪನ್ನೀರ್ ಉಂಡೆಗಳನ್ನು ಸಕ್ಕರೆ ಪಾಕದಲ್ಲಿ ಬೇಯಿಸಿ ನಂತರ ದಪ್ಪನೆ ಕೆನೆಭರಿತ ಹಾಲಿನಲ್ಲಿ ನೆನೆಸುವ ಮೂಲಕ ಇದನ್ನು ಇಂದಿನ ಮಲೈಗುಲ್ಲಾ ರೂಪಕ್ಕೆ ತರಲಾಯಿತು ಎಂದು ಈ ಸಿಹಿ ತಿನಿಸಿನ ಮೇಲೆ ಹಲವು ವಿವಾದಗಳು ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ನಡುವೆ ನಡೆಯುತ್ತಲೇ ಇವೆ. 20ನೇ ಶತಮಾನದಲ್ಲಿ ಉತ್ತರ ಭಾರತದ ಸಿಹಿ ತಯಾರಕರು ದಕ್ಷಿಣ ಭಾರತಕ್ಕೆ ವಲಸೆ ಬಂದಾಗ ಈ ಸಿಹಿ ತಿನಿಸು ಕರ್ನಾಟಕಕ್ಕೆ ಬಂದಿದ್ದು, ಇಲ್ಲಿನ ಹಾಲಿನ ಗುಣಮಟ್ಟಕ್ಕೆ ತಕ್ಕಂತೆ ಇದರ ಗುಣಮಟ್ಟ ಹೆಚ್ಚಿದೆ. ನೀವು ಈ ದೃಶ್ಯದಲ್ಲಿ ನೋಡುತ್ತಿರುವ ಸಿಹಿ ತಿನಿಸನ್ನು ನಾನು ಕೊಂಡದ್ದು ಬಸವನಗುಡಿಯ ಗಾಂಧಿ ಬಜಾರ್ ನಲ್ಲಿರುವ ಇಂಡಿಯಾ ಸ್ವೀಟ್ ಹೌಸ್ ನಲ್ಲಿ. ಸಿಹಿ ತಿನಿಸಂತೂ ತುಂಬಾ ರುಚಿಕರವಾಗಿತ್ತು. ನೀವು ಒಮ್ಮೆ ಭೇಟಿ ಕೊಟ್ಟು ಈ ಸಿಹಿ ತಿನಿಸಿನ ರುಚಿಯನ್ನೊಮ್ಮೆ ಸವಿ.